ವೀಕ್ಷಕರೇ, ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನರಿದ್ದಾರೆ. ಆದರೆ ನಿಮ್ಮಂತಹವರು ತುಂಬಾ ವಿರಳ. ಹೌದು, ವೃಶ್ಚಿಕ ರಾಶಿಯವರೇ, ನಾನೀಗ ಮಾತನಾಡ್ತಿರುವುದು ನಿಮ್ಮ ಬಗ್ಗೆನೇ. ಜ್ಯೋತಿಷ್ಯದಲ್ಲಿ ಅತ್ಯಂತ ಗಂಭೀರವಾದ, ಅತ್ಯಂತ ಶಕ್ತಿಶಾಲಿಯಾದ ರಾಶಿ ಎಂದ್ರೆ ಅದು ನಿಮ್ಮದು. ನಿಮ್ಮ ಕಣ್ಣುಗಳಲ್ಲಿ ಒಂದು ರಹಸ್ಯ ಇದೆ, ನಿಮ್ಮ ಮೌನದಲ್ಲಿ ಒಂದು ಬಿರುಗಾಳಿ ಅಡಗಿದೆ. ಆದರೆ ಒಂದು ಕ್ಷಣ ಪ್ರಾಮಾಣಿಕವಾಗಿ ಯೋಚಿಸಿ, ಎಷ್ಟೊಂದು ಶಕ್ತಿ ನಿಮ್ಮೊಳಗಿದ್ದರೂ ಯಾಕೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಮಟ್ಟಕ್ಕೆ ಏರಲಾಗುತ್ತಿಲ್ಲ? ಯಾಕೆ ಎಲ್ಲವೂ ನಿಮ್ಮ ಕೈಗೆ ಬಂದಂತೆ ತೋರಿ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತದೆ? ಪ್ರತಿ ಬೆಳಿಗ್ಗೆ ಹೊಸ ಕನಸುಗಳೊಂದಿಗೆ ಎದ್ದು ರಾತ್ರಿಯಾಗುವಷ್ಟರಲ್ಲಿ ಅದೇ ಹಳೆಯ ನೋವು, ಅದೇ ನಿರಾಸೆ ಯಾಕೆ? ಮತ್ತೆ ಒಂದು ಪ್ರಶ್ನೆ, ಬಹುಶಃ ನಿಮ್ಮ ಹೃದಯವನ್ನು ಹಲವಾರು ಬಾರಿ ಕಾಡಿರಬಹುದು. ನೀವು ಯಾರನ್ನ ನಿಮ್ಮ ಪ್ರಪಂಚ ಎಂದು ಭಾವಿಸುತ್ತೀರೋ ಅವರೇ ಯಾಕೆ ನಿಮಗೆ ದ್ರೋಹ ಮಾಡುತ್ತಾರೆ? ಇದು ಯಾಕೆ ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ? ಇದಕ್ಕೆ ಉತ್ತರ ಇದೆ. ಇದು ನಿಮ್ಮ ಶಾಪ ಅಲ್ಲ, ಇದು ನಿಮ್ಮ ಪರೀಕ್ಷೆ. ಯಾಕೆಂದ್ರೆ ನೀವು ಸಾಮಾನ್ಯರಲ್ಲ. ನೀವು ಫೀನಿಕ್ಸ್ ಹಕ್ಕಿಯಂತೆ ಬೂದಿಯಿಂದ ಮತ್ತೆ ಎದ್ದು ಬರುವ ಶಕ್ತಿ ಹೊಂದಿರುವವರು. ನಿಮ್ಮ ಜೀವನದ ನಿಜವಾದ ಕಥೆ, ನಿಮ್ಮ ಕಮ್ಬ್ಯಾಕ್ ಸ್ಟೋರಿ ಇದೇ ಕ್ಷಣದಿಂದ ಆರಂಭವಾಗುತ್ತಿದೆ. ಈಗ ನೀವು ಯಾಕೆ ಇಷ್ಟು ವಿಶೇಷ ಅನ್ನೋದನ್ನು ತಿಳಿಯೋಣ. ಜ್ಯೋತಿಷ್ಯದ ಪ್ರಕಾರ ನಿಮ್ಮನ್ನು ಆಳುವ 2 ಮಹತ್ವದ ಗ್ರಹಗಳು ಮಂಗಳ ಮತ್ತು ಕೇತು. ಮಂಗಳ ನಿಮಗೆ ಧೈರ್ಯ, ಹೋರಾಟದ ಜ್ವಾಲೆ ನೀಡುತ್ತದೆ. ಕೇತು ನಿಮಗೆ ನಿಗೂಢ ಜ್ಞಾನ ಮತ್ತು ಅಂತಃಪ್ರಜ್ಞೆ ಕೊಡುತ್ತದೆ. ಆದರೆ ಇಲ್ಲಿ ಒಂದು ಸತ್ಯ ಇದೆ. ಈ ಶಕ್ತಿ ಒಂದು 2 ಬದಿಯ ಕತ್ತಿಯಂತೆ. ಸರಿಯಾಗಿ ಬಳಸಿದರೆ ನೀವು ಶಿಖರ ತಲುಪುತ್ತೀರಿ. ತಪ್ಪಾಗಿ ಬಳಸಿದರೆ ಅದೇ ಶಕ್ತಿ ನಿಮ್ಮನ್ನೇ ಗಾಯಗೊಳಿಸುತ್ತದೆ. ಈಗಾಗಲೇ ನಿಮ್ಮ ಜೀವನದ ಮೊದಲ ಪರೀಕ್ಷೆ, ಒಳಗಿನ ವಿಷ. ವರ್ಷಗಳಿಂದ ನೀವು ಹೊತ್ತುಕೊಂಡು ತಿರುಗುತ್ತಿರುವ ದ್ವೇಷ, ನೋವು, ಹಳೆಯ ಕಹಿ ನೆನಪುಗಳು. ಈ ಮಾತನ್ನು ಗಮನದಿಂದ ಕೇಳಿ. ಪ್ರತಿಕಾರ ತೀರಿಸಿಕೊಳ್ಳಬೇಕು ಅನ್ನೋದು ಒಂದು ಇಲಿ ಸಾಯಿಸಲು ನಿಮ್ಮ ಮನೆಯನ್ನೇ ಸುಡುವ ಹಾಗೆ. ಇಲಿ ಸಾಯುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿಮ್ಮ ಮನೆ ಖಂಡಿತ ಸುಟ್ಟು ಹೋಗುತ್ತದೆ. ನೀವು ಹಿಡಿದುಕೊಂಡಿರುವ ಆ ವಿಷ ಮೊದಲು ನಿಮ್ಮನ್ನೇ ಸುಡುತ್ತಿದೆ. ನಿಮ್ಮ ಮೆಮರಿ ಪವರ್ ತುಂಬಾ ಬಲವಾದದ್ದು. ವರ್ಷಗಳ ಹಿಂದೆ ಕೇಳಿದ ಅವಮಾನವು ಇಂದಿಗೂ ನೆನಪಿರುತ್ತದೆ. ಆದರೆ ಅದೇ ನಿಮ್ಮ ಶಕ್ತಿಯಲ್ಲ, ಅದೇ ನಿಮ್ಮ ವಿಷ. 2ನೇ ಪರೀಕ್ಷೆ, ಏಕಾಂತದ ಕೋಟೆ. ನೀವು ನಿಮ್ಮ ಭಾವನೆಗಳನ್ನು ಯಾರಿಗೂ ಹೇಳುವುದಿಲ್ಲ. ಎಲ್ಲವನ್ನೂ ನಿಮ್ಮೊಳಗೆ ಬಚ್ಚಿಟ್ಟುಕೊಳ್ಳುತ್ತೀರಿ. ಹೊರಗೆ ಶಾಂತವಾಗಿದ್ದರೂ ಒಳಗೆ ಬಿರುಗಾಳಿ ಬೀಸುತ್ತಿದೆ. ಯಾಕೆಂದರೆ ನಿಮಗೊಂದು ಭಯ. ನಾನು ನನ್ನ ನೋವನ್ನು ತೋರಿಸಿದರೆ ಜನ ನನ್ನನ್ನು ದುರ್ಬಲ ಎಂದು ಭಾವಿಸುತ್ತಾರೆ. ಆದರೆ ನಿಜ ಏನು ಗೊತ್ತಾ? ಈ ಮೌನವೇ ನಿಮ್ಮನ್ನ ಪ್ರೀತಿಸುವವರಿಂದ ದೂರ ಮಾಡುತ್ತದೆ. ನೀವು ನಿಮ್ಮ ಹೃದಯದ ಬಾಗಿಲು ಮುಚ್ಚಿದರೆ ಒಳ್ಳೆಯವರು ಒಳಗೆ ಬರುವುದು ಹೇಗೆ? 3ನೇ ಪರೀಕ್ಷೆ, ಅತಿಯಾದ ಒಡೆತನ, ಪೊಸೆಸಿವ್ನೆಸ್. ನೀವು ಪ್ರೀತಿಸಿದವರು ಸಂಪೂರ್ಣವಾಗಿ ನಿಮ್ಮವರಾಗಿರಬೇಕು ಎಂದು ಬಯಸುತ್ತೀರಿ. ಆದರೆ ಅದು ಪ್ರೀತಿಯಲ್ಲ, ಅದು ಭಯ. ನಿಜವಾದ ಪ್ರೀತಿ ಸ್ವಾತಂತ್ರ್ಯ ಕೊಡುತ್ತದೆ, ಕಂಟ್ರೋಲ್ ಮಾಡೋದಿಲ್ಲ. ಅಸೂಯೆ, ಪೊಸೆಸಿವ್ನೆಸ್ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತವೆ. 4ನೇ ಪರೀಕ್ಷೆ, ಓವರ್ ಥಿಂಕಿಂಗ್. ಯಾರಾದರೂ ಒಂದು ಮಾತು ಹೇಳಿದರೆ ನೀವು ಅದರ ಹಿಂದೆ ನೂರಾರು ಅರ್ಥಗಳನ್ನು ಹುಡುಕುತ್ತೀರಿ. ಕೊನೆಗೆ ನೀವು ನಿಮ್ಮ ಯೋಚನೆಗಳಲ್ಲೇ ಸಿಕ್ಕಿಬೀಳುತ್ತೀರಿ. ನಿಮ್ಮ ಅಂತಃಪ್ರಜ್ಞೆ ಕ್ಷಣದಲ್ಲೇ ಉತ್ತರ ಕೊಡುತ್ತದೆ, ಆದರೆ ನಿಮ್ಮ ಮನಸ್ಸು ಅದನ್ನು ಒತ್ತಿ ಹಾಕುತ್ತದೆ. 5ನೇ ಪರೀಕ್ಷೆ, ನಿಮ್ಮ ಕೋಪ. ನಿಮ್ಮ ಕೋಪ ಸಾಮಾನ್ಯವಲ್ಲ, ಅದು ಜ್ವಾಲಾಮುಖಿಯಂತೆ. ಒಮ್ಮೆ ಸ್ಫೋಟವಾದರೆ ಒಳ್ಳೆದು ಕೆಟ್ಟದ್ದು ಯಾವುದನ್ನೂ ಬಿಟ್ಟುಕೊಡುವುದಿಲ್ಲ. ಒಂದು ಕ್ಷಣದ ಕೋಪ ವರ್ಷಗಳ ಸಂಬಂಧಗಳನ್ನು ನಾಶ ಮಾಡುತ್ತದೆ. ಇಲ್ಲಿಯವರೆಗೆ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗಾಗಲೇ ಕಥೆಯ ಅತ್ಯಂತ ಮುಖ್ಯ ಭಾಗ, ಟ್ವಿಸ್ಟ್. ನಿಮ್ಮ ನೋವು, ನಿಮ್ಮ ಸೋಲು ಇವುಗಳೆಲ್ಲ ನಿಮ್ಮ ಶಕ್ತಿಯಾಗಬಹುದು. ಜಗತ್ತು ನಿಮ್ಮನ್ನ ಸೋತವರಂತೆ ನೋಡಿದಾಗ ನೀವು ಒಳಗೆ ಶಕ್ತಿ ಸಂಗ್ರಹಿಸುತ್ತಿರುತ್ತೀರಿ. ಶತ್ರುಗಳು ಕಥೆ ಮುಗಿತು ಅಂತಕೊಂಡಾಗ ನೀವು ಹೊಸ ಅವತಾರಕ್ಕೆ ಸಿದ್ಧರಾಗುತ್ತೀರಿ. ಇದನ್ನೇ ಸ್ಕಾರ್ಪಿಯೋ ಕಮ್ಬ್ಯಾಕ್ ಪವರ್ ಅಂತ ಕರೆಯುತ್ತಾರೆ. ಈಗ ಪ್ರಶ್ನೆ, ಈ ರೂಪಾಂತರ ಹೇಗೆ? ಇದಕ್ಕೆ ಒಂದು ಮಾರ್ಗ ಇದೆ. ಅದನ್ನೇ ನಾವು ಫೀನಿಕ್ಸ್ ಪ್ರೋಟೋಕಾಲ್ ಅಂತ ಕರೆಯೋಣ. 3 ಹಂತಗಳು: ಚೇಳು, ಸ್ಕಾರ್ಪಿಯನ್, ತಕ್ಷಣ ಪ್ರತಿಕ್ರಿಯೆ; ಗರುಡ, ಈಗಲ್, ಮೇಲಿಂದ ನೋಡುವ ಜ್ಞಾನ; ಫೀನಿಕ್ಸ್, ಸಂಪೂರ್ಣ ರೂಪಾಂತರ.
ನಿಮ್ಮ ಗುರಿ ಯಾವುದು? ಫೀನಿಕ್ಸ್ ಆಗುವುದು. ಫೀನಿಕ್ಸ್ ಆಗಲು ಮಾರ್ಗ: ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿ, ಅವರಿಗಲ್ಲ, ನಿಮಗಾಗಿ. ನಿಮ್ಮ ನೋವನ್ನು ನಂಬಿಕೆಯವರೊಂದಿಗೆ ಹಂಚಿಕೊಳ್ಳಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ನೋವನ್ನೇ ಶಕ್ತಿಯಾಗಿ ಪರಿವರ್ತಿಸಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುತ್ತಿವೆ. ನೀವು ಈ 5 ತಪ್ಪುಗಳನ್ನು ಸರಿಪಡಿಸಿದ ಕ್ಷಣ ನಿಮ್ಮೊಳಗೆ ಒಂದು ದೈವಿಕ ಶಕ್ತಿ ಜಾಗೃತವಾಗುತ್ತದೆ. ನೀವು ಆಗಲಿರುವ ಆ ವ್ಯಕ್ತಿಯನ್ನು ನೋಡಲು ಈ ಪ್ರಪಂಚ ಇನ್ನೂ ಸಿದ್ಧವಾಗಿಲ್ಲ. ಒಂದು ಮಾತು ನೆನಪಿಡಿ: ನೀವು ನಿಮ್ಮ ಕಥೆಯ ವಿಲನ್ ಅಲ್ಲ, ನೀವು ವಿಕ್ಟಿಮ್ ಕೂಡ ಅಲ್ಲ. ನೀವು ನಿಮ್ಮ ಕಥೆಯ ಹೀರೋ. ನೀವು ಸಿದ್ಧನಾ? ಆಗ ಕಮೆಂಟ್ನಲ್ಲಿ ಟೈಪ್ ಮಾಡಿ, ಐ ಆಮ್ ರೆಡಿ. ಮತ್ತು ನಿಮ್ಮಂತಹ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಇಂತಹ ಆಧ್ಯಾತ್ಮಿಕ ರಹಸ್ಯಗಳು, ಜ್ಯೋತಿಷ್ಯ ಸತ್ಯಗಳು ಮತ್ತು ಜೀವನವನ್ನು ಬದಲಾಯಿಸುವ ದಿವ್ಯ ಜ್ಞಾನಕ್ಕಾಗಿ ಈಗಲೇ ನಮ್ಮ ಸನಾತನ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಶುಭಾಶಯಗಳು. ದೈವ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ. ನಮಸ್ಕಾರ.